ಧಾರವಾಡದಲ್ಲಿ ಆಧಾರವಾಗಬೇಕಿದ್ದ ಆಧಾರ್ ಕೇಂದ್ರ ಮರೆಯಾಗಿದೆ. ಜನರ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ದಿನ ಅಲೆದಾಟ ಮತ್ತೆ ಸುತ್ತಾಟ. ಆಧಾರ ಕೇಂದ್ರ ಎಲ್ಲಿದೆ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾದರೆ ಜನರ ಪರಿಸ್ಥಿತಿ, ಜನರ ಬೇಡಿಕೆ ಏನು ಅನ್ನೋದನ್ನು ಸ್ವತಃ ಜನರಿಂದ ಕೇಳೋಣ. ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾರ್. ಏನು ಧಾರವಾಡದಲ್ಲಿ ಆಧಾರ ಕೇಂದ್ರ ಒಂದು ಆರಂಭ ಆಗಿತ್ತು. ಆರಂಭ ಆಗದ ಹಿನ್ನೆಲೆಯಲ್ಲಿ ಬೇರೆ ಕಡೆ ಸ್ಥಳಾಂತರ ಆಗಿದ್ದರಿಂದ ಜನರಿಗೆ ತುಂಬ ತೊಂದರೆ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಜನರನ್ನು ಕೇಳೋಣ, ಏನೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು, ಅದರಿಂದ ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ಸ್ವತಃ ಜನರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಏನೆಲ್ಲ ತೊಂದರೆ ಆಗ್ತಾ ಇದೆ ಇವತ್ತು? ಮಂದಿ ಇಷ್ಟ ಜನ ಅಂತ ಇಷ್ಟ ಕೂಪನ್ ಕೊಡ್ತಾರೆ. ಅಷ್ಟು ನಾವು ತೊಗೊಂಡು ಮುಂಜಾನೆ ಬೆಳಗ್ಗೆಲಿಂದ 2 ಗಂಟೆ ಮಟ್ಟ 4 ಗಂಟೆ ಮಟ್ಟ ಹೋಗುತ್ತೆ. ಸರ್ವರ್ ಬರ್ತತೆ ಅಥವಾ ಇಲ್ಲ, ಸರ್ವರ್ ಇತ್ತು ಸರಿ ಹೋಗುತ್ತೆ, ಇಲ್ಲ ಅಂತಂದ್ರೆ ಮತ್ತೆ ಲೇಟ್ ಆಗೋದು, ಮತ್ತೆ ಮರು ದಿವಸ ಬರಬೇಕು ಇಷ್ಟ. ಮತ್ತು ಎಲ್ಲ ಸುತ್ತು ಕಡೆ ಯಾವೂ ಇಲ್ಲ. ಯಾವೂರಿಂದ ಬಂದಿರ್ತಾರೆ? ನಾವು ಸಿರ್ಕೋಳಿಂದ ಬಂದಿದ್ದೇವೆ. ಯಾವರು? ಸಿರ್ಕೋಳು ನವಲ್ಗುಂತ ಅಲ್ಲ, ಸಿರ್ಕೋಳು. ಎಷ್ಟು ಗಂಟೆಗೆ ಬಂದಿರಿ? ನಾವು ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೇನೆ. ಇಲ್ಲೇ ಕೂಪನ್ ತೊಗೊಳಕ್ಕೆ ಇನ್ನೂ ಆಗಿಲ್ವಾ. ಇದು ಕೇಂದ್ರ ಇತ್ತಲ್ಲ, ಅದು ಇಲ್ಲ. ಹೀಗಾಗಿ ತೊಂದರೆ ಆಗಿದೆ. ಮತ್ತೊಬ್ಬರನ್ನ ಮಾತನಾಡ್ತಾ ಹೋಗ್ತೇನೆ. ಮತ್ತೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು. ಸರ್, ಏನು ತೊಂದರೆ ಆಗ್ತಾ ಇದೆ? ಬೆಳಗ್ಗೆ ಸರ್ 8 ಗಂಟೆಗೆ ಬಂದಿದ್ದೀವ್ರಿ ನಾವು. ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಇನ್ನಾದರೂ ಪಾಳೆ ಬಂದಿಲ್ಲ. ಟೋಪನ್ ಕೊಟ್ಟಾರ್ರಿ. ಇಲ್ಲಿ ಒಂದೇ ಇದ್ದಿದ್ದಕ್ಕೆ ತೊಂದರೆ ಭಾಳ ಆಗದತ್ರಿ. ಸ್ವಲ್ಪ ಇನ್ನೊಂದು 2 ಜಾಸ್ತಿ ಮಾಡಿದ್ರೆ ಜನಕ್ಕೆ ತೊಂದರೆ ಆಗೋದಿಲ್ಲ ರೀ. ಇದೊಂದು ಮಾಡಿ ಪುಣ್ಯ ಕಟ್ಕೋರಿ. ಅಲ್ಲ, ಇಲ್ಲಿ ಆಧಾರ್ ಕೇಂದ್ರ ಇತ್ತಲ್ಲ, ಬೇರೆ ಕಡೆ ಹೋಗಿದ್ರಿಂದ ಈಗ ತೊಂದರೆ ಆಗತ್ತೈತಿ ಇಲ್ಲ? ನಿಮ್ಮ ತೊಂದರೆ ಆಗತ್ತತ್ರಿ. ಅದಕ್ಕೆ ಆಧಾರ್ ಕಾರ್ಡ್ ಮಾಡ್ರಿ. ಇಲ್ಲಿ ಇನ್ನೊಂದು ಸ್ವಲ್ಪ ಜನಕ್ಕೆ ತೊಂದರೆ ಕಡಿಮೆ ಆಗತ್ರಿ. ಹೇಳ್ರಿ, ಏನು ಸ್ಥಳಾಂತರ ಆಗಿತ್ತಲ್ಲ ಅದ್ರ ಬಗ್ಗೆ ನಿಮ್ಮ? ಸರ್, ಆ್ಯಕ್ಚುಲಿ ಸ್ಥಳಾಂತರ ಆಗಿದ್ದು ಭಾಳ ಜನರಿಗೆ ಕಷ್ಟ ಆಗಿದೆ ರೀ. ಮೊದಲೇನಿತ್ತು, ಚಲೋ ಆಫೀಸ್ ಮಾಡಿದ್ರು, ಎಲ್ಲರಿಗೂ ಆಧಾರವಾಗಿತ್ತು ಅದು. ಈಗ ಇವ್ರಿಗೆ ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ಟಾರೆ ಸರ. ಬೆಳಗ್ಗೆ ಬಂದು 8:30ಗೆ 9 ಗಂಟೆಗೆ ಬಂದು ಪಾಳೆ ಹಚ್ಬೇಕು ರೀ. ಆಮೇಲೆ ಪಾಳೆ ಜಾಸ್ತಿ ಒಮ್ಮೆ ಮಾಲ್ ಕೊಡ್ಲಿಕ್ಕೆ ಓಪನ್ ಕೊಡೋಂಗಿಲ್ಲ ರೀ. ಆಮೇಲೆ ಪಾಳೆ ಹಚ್ಚಿದ ಮೇಲೆ ನಮ್ಗೆ ಆಮೇಲೆ 10 ಗಂಟೆ ಮೇಲೆ ಬಾ ಅಂತಾರೆ ಸರ. ಬಂದು ಆಮೇಲೆ ಇಲ್ಲಿ ನಾವು ಬಂದು ಅಪ್ಡೇಷನ್ ಮಾಡಿಸ್ಬೇಕು. ಇನ್ನೊಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಸಿಂಡಿಕೇಟ್ ಮೆಂಬರ್ ಆದಂಥವ್ರು. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಇಲ್ಲೆಲ್ಲ ಸ್ಥಳೀಯ ಬರ್ತಕ್ಕಂಥ ಜನರಿಗೆ ಏನೆಲ್ಲ ತೊಂದರೆ ಬಗ್ಗೆ ಅವರು ಏನೆಲ್ಲ ಮಾತುಗಳನ್ನು ಹೇಳ್ತಾರೆ ಅನ್ನೋದನ್ನು ಅವ್ರು ಕೇಳೋಣ, ಬನ್ನಿ. ಸರ್, ಹೇಳಿ. ಮೊಟ್ಟ ಮೊದಲಿಗೆ ಈ ಕ್ರಾಂತಿ ಸಮಾಚಾರ TV ವರದಿಗಾರರ ತಮಗೆ ಮತ್ತು ತಮ್ಮ ಚಾನಲ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇಂತಹ ಜನರಿಗಾಗಿರುವಂಥ ಸಮಸ್ಯೆಗಳನ್ನು ಇವುಗಳನ್ನು ರಾಜ್ಯದ ಜನತೆಗೆ ಮತ್ತು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ನೀವು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಇದ್ದೀರಿ. ಏನಾಗಿದೆ ಅಂದರೆ ಆಧಾರ್ ಕಾರ್ಡ್ ಏನು ಒಂದು ಕೇಂದ್ರ ಇತ್ತು, ಇದು ಅಖಂಡ ಧಾರವಾಡ ಜಿಲ್ಲೆ, ಬರೀ ಧಾರವಾಡ ಜಿಲ್ಲೆ ಅಲ್ಲ, ಬೇರೆ ಬೆಳಗಾಂ ತಾಲೂಕುಗಳಿಗೆ, ಏನು ಧಾರವಾಡಕ್ಕೆ ಹತ್ತಿರಂಥ ಬೇರೆ ಜಿಲ್ಲೆಗಳ ಜನರು ಬಂದು ಸಾವಿರಾರು ಜನ ಬರ್ತಾಯಿದ್ರು. ಒಂದು ದಿನಕ್ಕೆ ಬಂದು ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಡೆಸ್ಕ್ಟಾಪ್ ಒಂದು 100 ಡೆಸ್ಕ್ಟಾಪ್ ಇರ್ತಾಯಿದ್ವು. ಅಲ್ಲಿ ಕೆಲಸಗಾರರು ಇರ್ತಾಯಿದ್ರು. ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಆ ಟೆಂಡರ್ಗಳನ್ನು ಕೊಡ್ತಾ ಇರ್ತದೆ. ಅದು ಮುಗಿದ ತಕ್ಷಣ ಪುನರ್ ಆರಂಭ ಮಾಡಬೇಕಾಗ್ತದೆ. ಈಗ ಜನ ಏನಾಗ್ತದೆ, ಅದು ಮುಚ್ಚಿ ಹೋದ್ಮೇಲೆ ಅದನ್ನು ವಾಪಸ್ ಹುಬ್ಳಿಗೆ ಕಳಿಸಿದ್ದಾರೆ. ಇದು ಜಿಲ್ಲಾ ಕೇಂದ್ರ, ಎಲ್ಲರೂ ಹುಬ್ಳಿಗೆ ಹೋಗೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಧಾರವಾಡದಲ್ಲಿಯೇ ಒಂದು ಆಧಾರ್ ಸೇವಾ ಕೇಂದ್ರವನ್ನು ತೆರಿಬೇಕು. ಇಲ್ಲ ಅಂದ್ರೆ ನೀವೇನು ಮಾಡಬೇಕು ಅಂದರೆ ತಾಲೂಕು ಕೇಂದ್ರಗಳಲ್ಲಿ ಇಂತಹ ಸೇವಾ ಕೇಂದ್ರಗಳನ್ನು ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಈಗ ನೋಡಿರಿ, ಅಧಿಕಾರ ವಿಕೇಂದ್ರೀಕರಣ ಅಂಥೇಳಿ ಹೊಸ ತಾಲೂಕುಗಳನ್ನೆಲ್ಲ ರಚನೆ ಮಾಡಿದ್ರಿ. ಆದರೆ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇದನ್ನು ಮಾಡಬೇಕು. ಈಗ ಗ್ರಾಮವನ್ನು ಮಾಡಿದ್ರಿ, ಬಾಪೂಜಿ ಸೇವಾ ಕೇಂದ್ರಗಳು ಮಾಡಿದ್ರಿ. ಹಿಂಗೆ ಕೆಲವು ಯಾರು ಆಸಕ್ತರು ಇಲ್ಲ, ಆಧಾರ್ ಕಾರ್ಡ್ಗಳ ತಿದ್ದುಪಡಿಯನ್ನು ನಾನು ಮಾಡಿಕೊಡ್ತೀನಿ ಅನ್ನುವಂಥ ಆನ್ಲೈನ್ ಸೇವೆ ಕೊಡ್ತಾರೆ ಜನರಿಗೆ, ಅಂಥವ್ರಿಗೂ ಕೂಡ ಅದೇನು ಪರೀಕ್ಷೆ ಇತ್ತು ಅದನ್ನು ಬರೆಸಿ ಅವ್ರಿಗೆ ಲೈಸೆನ್ಸ್ ಕೊಟ್ಟು ಪ್ರತಿಯೊಂದು ಹಳ್ಳಿ ಇರ್ಬೋದು, ಹೋಬಳಿ ಇರ್ಬೋದು, ಬೇರೆ ತಾಲೂಕುಗಳಲ್ಲಿ ಇದನ್ನು ಮಾಡಿದರೆ ಜನ ಪಾಪ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು, ಎಷ್ಟೋ ಹಳ್ಳಿಗಳಲ್ಲಿ ಬಸ್ಗಳಿಲ್ಲ, ಎಲ್ಲೆಲ್ಲೋ ನಡ್ಕೊತ ಬಂದು ಬಸ್ ಹತ್ತಿ, ಯಾರ್ದೋ ಬೈಕ್ ಹತ್ತಿ ಇಲ್ಲಿಗೆ ಬಂದ್ರೆ ಏನಾಗ್ತದೆ ಅಂದ್ರೆ ಒಂದು ದಿನದ ಗಟ್ಟಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಪಾಳೆ ಹಚ್ಚಬೇಕು. ಪಾಳೆ ಹಚ್ಚಿದಾಗ ಏನಾಗ್ತದೆ, ಸಿಗ್ತೈತೆ ಅನ್ನೋ ಭರವಸೆನೂ ಇಲ್ಲ. ಏನು ಅಂದ್ರೆ ಸರ್ವರ್ ಬ್ಯುಸಿ ಇರ್ತದೆ, ಇನ್ನೊಂದು ಮತ್ತೇನೋ ಸಮಸ್ಯೆ ಆಗ್ತದೆ. ಅದಾದ ನಂತರ ಪಾಪ ನಿರಾಶಾದಾಯಕ ಆಗ್ತಾರೆ. ಜನರಿಗೆ ಭಾಳ ಸಮಸ್ಯೆ ಇದೆ. ನೀವು ಪ್ರತಿಯೊಂದು ಏನೇ ಕಾರ್ಯಗಳು ಮಾಡ್ಬೇಕಂದ್ರೆ ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೂ ಏನು ಕೇಳ್ತಾರೆ, ಈಗ ಆಧಾರ್ ಕಾರ್ಡ್ಗಳನ್ನು ಕೇಳ್ತಾರೆ. ಆಧಾರ್ ಕಾರ್ಡ್ ಇಲ್ಲ, ತಿದ್ದುಪಡಿ ಆಗಿಲ್ಲ ಅಂದ್ರೆ ನಮ್ಗೆ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರ ಈ ಕೂಡಲೇ ಮತ್ತೆ ಈ ಮಂಡಿ ಪ್ಲಾಜಾನೇ ಅಂತಲ್ಲ, ಧಾರವಾಡದ ಎಲ್ಲಾದರೂ ಕೂಡ ನೀವು ಆಧಾರ್ ಸೇವಾ ಕೇಂದ್ರವನ್ನು ತೆರೀರಿ, ಈ ಜನರ ಗೋಳನ್ನು ತಪ್ಪಿಸ್ರಿ ಅಂಥೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯಪಡಿಸ್ತೀನಿ. ನಮಸ್ಕಾರ.
ಸಾಮಾಜಿಕ ಹೋರಾಟಗಾರ ಬಸವರಾಜ್ ಜಾಧವ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ಆಧಾರ್ ಸೇವಾ ಕೇಂದ್ರವನ್ನು ತೆರವುಗೊಳಿಸಿದ ಕಾರಣ ಧ್ವನಿ ಎತ್ತಿದ ಬಸವರಾಜ್ ಜಾಧವ್ ಅವರನ್ನು ಮಾತನಾಡಿಸ್ತಾ ಹೋಗ್ತೇನೆ. ಬಸವರಾಜ್ ಜಾಧವ್ ಅವರು, ಸರ್ ನಮಸ್ತೆ. ಈಗೆಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ, ಈ ತೊಂದರೆಯಿಂದ ಸಾಕಷ್ಟು ಜನರು ಮಾತನಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ಹೇಗಿದೆ ಸರ್ ಇವಾಗ? ನಮ್ಮ ಭಾರತ ದೇಶದಾಗ ಆಧಾರ್ ಕಾರ್ಡ ನಮಗೊಂದು ಆಧಾರ ಆಗಿಬಿಟ್ಟೈತಿ ಮೇಜರ್ ಅಂತಂದ್ರೆ. ಅದ್ರ ಸಂಬಂಧ ನಮ್ಮ ಧಾರವಾಡದಾಗಿರುವಂಥದ್ದು ಒಂದು ಕೇಂದ್ರ, ಅದೇನು ಆಧಾರ್ ಕೇಂದ್ರ. ಇಲ್ಲೇ ನಮ್ಮ ODSP ಆಫೀಸ್ ಸರ್ಕಲ್ನಾಗ ಐತಿ. ಅದ್ರ ಕಳೆದ ಒಂದು 15-20 ದಿನದಿಂದ ಬಂದ್ ಮಾಡಿಬಿಟ್ರೆ. ಇಲ್ಲೇ 15-20 ಕೌಂಟರ್ ಇದ್ದು. ಆದ್ರೆ ಅದು ಎಲ್ಲರಿಗೂ ಬರೋಬ್ಬರಿ ಸೇವಾ ಕೊಡ್ತೈತೆ. ಮತ್ತು ಸುತ್ತಮುತ್ತಲ ಧಾರವಾಡ ಡಿಸ್ಟಿಕ್ ಅಷ್ಟೇ ಅಲ್ಲ, ಸುತ್ತಮುತ್ತದ ಡಿಸ್ಟಿಕ್ಗಳಂತರೂ ಇಲ್ಲಿ ಜನ ಬರತ್ತಿದ್ರು. ಅವ್ರಿಗೆ ಸಂಪೂರ್ಣವಾಗಿ ಸೇವೆ ಸಿಗತ್ತಿತ್ತು. ಅದಕ್ಕೆ ಯಾವುದೇ ರೀತಿಯಿಂದ ಯಾರಿಗೆ ಗೊಂದಲದಾಗಿದ್ದಿದ್ದಿಲ್ಲ. ಆದರೆ ಇವತ್ತು ಧಾರವಾಡದಂಥ ಶಹರ ಒಳಗೆ ಇದನ್ನು ಬಂದ್ ಮಾಡಿ ಕಾಸ ಹುಬ್ಳಿಗೆ ತೊಗೊಂಡು ಹೋದ್ರು. ಆದರೆ ಇಲ್ಲಿ ಇರುವಂಥ ಜನರಿಗೆ